ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೀಣಾ ಪರಮೇಶ್ ನಂದನ್ ಮನೆಗೆ ಬಂದಿರ್ತಾರೆ. ಹೇಗಿದೆ ವ್ಯಾಪಾರ ಎಲ್ಲ ನಿಮ್ಮದು ಅಂತಾರೆ ನಂದನ್. ಸಖತ್ತಾಗಿ ನಡೀತಿದೆ ಬಾವ, ನಿಮ್ಮ ಅಂಗಡಿ ಹೇಗೆ ನಡೀತಿದೆ ಅಂತಾರೆ ಪರಮೇಶ್. ಚೆನ್ನಾಗಿ ನಡೀತಿದೆ ಅಂತಾರೆ ನಂದನ್. ಅಣ್ಣ, ಅದು ಒಂದು ವಿಷಯ ಕೇಳ್ಪಟ್ಟೆ. ನಮ್ಮ ಪ್ರಿಯ ಏನೋ ಮೊನ್ನೆ ಹನಿಮೂನಿಗೆ ಹೋದಾಗ ಹೋಟೆಲ್ ಬುಕ್ ಮಾಡೋ ವಿಷಯದಲ್ಲಿ ಎಡ್ವರ್ಟ್ ಮಾಡ್ಕೊಂಡ್ಲಂತೆ. ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ ನೋಡಿ ಅಣ್ಣ. ನಿನ್ನೆ ರಾತ್ರಿ ಗೊತ್ತಾಯಿತು. ಗೊತ್ತಾಗಿದ ತಕ್ಷಣ ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೀನಿ. ಇವಳಿಗೆ ಸರಿಯಾಗಿ ಬೈದಿದ್ದೀನಿ ಅಣ್ಣ. ಎಂಥ ಮನೆ ಸೊಸೆ ನೀನು ಇಂಥ ಕೆಲಸ ಮಾಡ್ಬೋದೇನೆ ಪ್ರಿಯಾ ಅಂತ ಅವಳಿಗೆ ಚೆನ್ನಾಗಿ ಬೈದಿದ್ದೀನಿ ಅಣ್ಣ. ನಿಮ್ಮ ಮಾವ ಆಗಿರೋದಕ್ಕೆ ಬರೀ ನಿನ್ನ ಜೊತೆ ಮಾತ್ಬಿಟ್ಟಿದ್ದಾರೆ. ನಾನೇನಾದರೂ ಅವ್ರ ಜಾಗದಲ್ಲಿದ್ದಿದ್ರೆ ನಿನ್ನ ಕಚಕಚ ಅಂತ ಕಟ್ ಮಾಡಿ ಬಾಗಿಲಿಗೆ ತೋರಣ ಕಟ್ಬಿಡ್ತಿದೆ ಅಂತಲೂ ಹೇಳಿದೆ. ಆದರೆ ಅವಳದ್ದು ಒಂದು ಸ್ವಲ್ಪ ಮಗು ಸ್ವಭಾವ ಅಣ್ಣ. ನನ್ನ ಮಾವ ಅತ್ತೆ ನನ್ನ ಜೊತೆ ಮಾತಾಡ್ತಿಲ್ಲ, ನನ್ನ ಗಂಡನೂ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಒಂದೇ ಸಮ ಅನ್ಕೋತಿದ್ದಾಳೆ, ಅಳ್ತಿದ್ದಾಳಣ್ಣ. ಎಷ್ಟೇ ಆದರೂ ನಾನು ಅವಳನ್ನು ಹೆತ್ತು ತಾಯಿ ಅಲ್ವಾ, ತಾಯಿ ಕರಳು ಚುರುಕಂತಿದೆ. ಇವಳು ಈ ಮನೆಗೆ ಬಂದಾಗಿಂದ ನನಗೆ ದಿನಕ್ಕೆ ಒಂದೇ ಒಂದು ಫೋನ್ ಮಾಡಲ್ಲಣ್ಣ. ಒಂದು ಫೋನ್ ಮಾಡಲ್ಲ ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, ನಿಮ್ಮನ್ನೆಲ್ಲ ಈ ಮನೆಯವರನ್ನೆಲ್ಲ ಇವಳು ಎಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ. ಆದರೆ ನಿನ್ನೆ ಈ ವಿಷಯ ಹೇಳೋಕ್ಕೆ ಫೋನ್ ಮಾಡಿದ ಮೇಲೆ ಇದೇ ವಿಷಯ ಹೇಳೋಕ್ಕೆ ಪದೇ ಪದೇ 10 ಸಲ ಫೋನ್ ಮಾಡಿದ್ಲಣ್ಣ. ಇವಳು ಸಂಕಟ ಪಡ್ತಿರೋದನ್ನು ನೋಡ್ತಿದ್ರೆ ಇಷ್ಟೊಂದು ಸಿಟ್ಟಿರೋ ನನಗೆ ಅವಳ ಮೇಲೆ ಒಂಥರ ಕರುಣೆ ಬರ್ತಿದೆ, ಬೇಜಾರಾಗ್ತಿದೆ. ಅದಕ್ಕೆ ಇದನ್ನೆಲ್ಲ ಬಗೆಹರಿಸ್ಬಿಟ್ಟು ಹೋಗೋಣ ಅಂತ ನಾವಿಬ್ಬರು ನಿಮ್ಮ ಜೊತೆ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಣ್ಣ ಅಂತಾಳೆ ವೀಣಾ. ಹೌದು, ಏನೋ ತಪ್ಪಾಗಿ ಹೋಗಿದೆ ಬಿಗ್ರೆ, ದೊಡ್ಡ ಮನ್ಸು ಮಾಡಿ ನಮ್ಮ ಮಗಳನ್ನ ಕ್ಷಮಿಸ್ಬಿಡಿ ಅಂತಾರೆ ಪರಮೇಶ್. ಅಣ್ಣ, ಇಷ್ಟಕ್ಕೂ ಇದೆಲ್ಲ ಯಾರೂ ಮಾಡದೇ ಇರೋ ತಪ್ಪ. ಕೆಲವೊಂದು ಸಲ ನಾವಾಗಲಿ ನೀವಾಗಲಿ ಹೆದರ್ಕೊಂಡು ವಿಷಯ ಮುಚ್ಚಿಟ್ಬಿಡ್ತೀವಿ ಅಲ್ವಾ. ಮೊನ್ನೆ ಅಷ್ಟೇ ಇಬ್ಬರು ಸೊಸೆಯಂದರು ನಿಮಗೆ ಹೇಳಿದೆ ಟ್ಯೂಷನ್ ಮಾಡಿ, ಅದೆಲ್ಲ ಗಲಾಟೆ ಆಗಿ ನೀವು ಅವ್ರ ಜೊತೆ ಮಾತ್ಬಿಟ್ಟಿದ್ರಿ. ಈಗ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಿದ್ದೀರಲ್ಲ ಅಣ್ಣ. ಅದೇ ಥರ ಇದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಅವಳನ್ನು ಅಂತ ವೀಣೆ ಹೇಳುವಾಗ, ಬೀಗ್ರೆ ಇದು ಭಯದಿಂದ ಮುಚ್ಚಿಟ್ಟಿರೋ ವಿಷಯ ಅಲ್ಲ. ಇದು ತಾನು ಮಾಡಿದ ತಪ್ಪನ್ನು ಮುಚ್ಚೋಕ್ಕೋಸ್ಕರ ಬೇರೆಯವರು ಬಯಸ್ಕೊಂಡ್ರೂ ಪರವಾಗಿಲ್ಲ, ತನ್ನ ಹೆಸರಿಗೆ ಕಳಂಕ ಬರಬಾರ್ದು ಅನ್ನೋ ಸ್ವಾರ್ಥದಿಂದ ಮಾಡಿದಾಳೆ. ನಾನು ನೋಡಿ ಸೊಸೆ ಇಷ್ಟು ಸ್ವಾರ್ಥನ ಅಂತ ನನಗೆ ಬೇಜಾರಾಗ್ತಿದೆ ಅಂತಾರೆ ನಂದನ್. ಬಾವ, ನೀವು ಅವಳಿಂದ ಅಷ್ಟೊಂದು ದುಡ್ಡು ಖರ್ಚಾಯ್ತಲ್ಲ ಅಂತ ಚಿಂತೆ ಮಾಡ್ತಿದ್ದೀರಾ ಅನಿಸುತ್ತೆ. ಆ ಚಿಂತೆ ಬಿಟ್ಬಿಡಿ. ಎಷ್ಟದು ವೀಣಾ? 26,000 ಅಲ್ವಾ ಬಾವ? ಆ ದುಡ್ಡನ್ನು ನಾನೇ ನಿಮಗೆ ಕೊಟ್ಬಿಡ್ತೀನಿ. ದಯವಿಟ್ಟು ನಮ್ಮ ಮಗಳ ಹತ್ರ ಮೊದಲಿನ ತರಹ ಮಾತಾಡಿ ಅಂತಾರೆ ಪರಮೇಶ್. ಈಚೆ ಕಲಾವತಿ ಅಜ್ಜಿ ಹತ್ರ, ಅತ್ತೆ ಕರೆದ್ರಾ, ಏನಾದರೂ ಬೇಕಿತ್ತಾ ಅಂತಾರೆ. ನಾನೇನಾದರೂ ಕೇಳಿದರೆ ಕೊಡ್ತೀಯಾ ಅಂತಾರೆ ಅಜ್ಜಿ. ಇದೇನತ್ತೆ ಹೀಗೆ ಕೇಳ್ತಿದ್ದೀರಾ? ನೀವೇನು ಬೇಕಿದ್ರೂ ಕೇಳಿ ಕೊಡ್ತೀನಿ ಅಂತಾರೆ ಕಲಾವತಿ. ನನಗೆ ನನ್ನ ಮೊಮ್ಮಗ ವಲ್ಲಭನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಲಾ, ಅವನ್ನ ಭೇಟಿ ಮಾಡಿಸ್ತೀಯಾ ಅಂತಾರೆ ಅಜ್ಜಿ. ಅಯ್ಯೋ ಅತ್ತೆ, ಇದೇನು ಕೇಳ್ತಿದ್ದೀರಾ ನೀವು? ನಾನು ಕೊಡ್ತೀನಿ ಅಂದಿದ್ದು ಈ ಮನೇಲಿ ಏನು ಸಿಗುತ್ತೋ ಅದನ್ನು ಕೊಡ್ತೀನಿ ಅಂದೆ. ನೀವು ನೋಡಿದರೆ ಆ ಮನೆ ವಿಷಯ ಹೇಳ್ತಿದ್ದೀರಲ್ಲ. ಇಲ್ಲ ಅತ್ತೆ, ಇದೆಲ್ಲ ಆಗದೆ ಇರೋ ಕೆಲಸ ಅಂತಾರೆ ಕಲಾವತಿ. ಯಾಕೆ ಹಾಗೆ ಹೇಳ್ತಿದ್ಯಾ ಕಲಾ? 31 ವರ್ಷಗಳವರೆಗೆ ಗಂಟೆ ಹೊಡೆದು ನನ್ನ ಮಗಳನ್ನ ನೋಡ್ತಿದ್ದೆ ಅಷ್ಟೇ ಹೊರತು ಮೊಮ್ಮಕ್ಕಳನ್ನ ನೋಡೋಕ್ಕಾಗಲಿಲ್ಲ. ಇವತ್ತೇ ಕೇಳ್ತಾ ಇದ್ದೀನಿ ಕಣೆ, ಕರ್ಕೊಂಡು ಹೋಗೆ ಅಂತಾರೆ ಅಜ್ಜಿ. ಅತ್ತೆ, ನನಗೆ ಮಾತ್ರ ಇದನ್ನು ಕೇಳಬೇಡಿ. ಬೇಕಿದ್ರೆ ನನಗೆ ಬೈರಿ, ಬೇಕಿದ್ರೆ ಒಂದೇಟು ಹೊಡೆದ್ಬಿಡಿ. ಈ ವಿಷಯದಲ್ಲಿ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅತ್ತೆ ಅಂತಾರೆ ಕಲಾವತಿ. ಹಾಗೆ ಹೇಳಬೇಡ ಕಣೆ ಕಲಾ, ನನಗೆ ತುಂಬ ಆಸೆ ಆಗ್ತಿದೆ ಅಂತಾರೆ ಅಜ್ಜಿ. ಅತ್ತೆ, ನಾವು ಆ ಮನೆಗೆ ಹೋಗಿ ಆ ವಿಷಯ ನಿಮ್ಮ ಮಕ್ಕಳಿಗೆ ಗೊತ್ತಾಗಿ ನಮಗೆ ತೊಂದರೆ ಆಗುತ್ತೆ. ನಮಗೆ ತೊಂದರೆ ಆದರೂ ಪರವಾಗಿಲ್ಲ ಅತ್ತೆ. ನಿಮಗೆ ಗೊತ್ತಲ್ವಾ, ಏನು ತಪ್ಪು ಮಾಡದೇ ಇರೋ ನಂದಣ್ಣ ಗಿರಿಜಾ ಇಬ್ಬರಿಗೂ ನಿಮ್ಮ ಮಕ್ಕಳು ಎಷ್ಟು ತೊಂದರೆ ಮಾಡ್ತಾರೆ, ಬೈತಾರೆ ಅಂತ. ಅವರಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿದ್ದೀರಾ ನೀವು? ಬೇಡ ಅತ್ತೆ, ಇವಾಗ ನಿಮ್ಮ ಮಕ್ಕಳ ಮನಸ್ಥಿತಿನೂ ಸರಿ ಇಲ್ಲ. ಇಂಥ ಟೈಮಲ್ಲಿ ನೀವು ಇದನ್ನೆಲ್ಲ ಇಲ್ಲ, ನನ್ನ ಕೈನಲ್ಲಿ ಆಗಲ್ಲ ಅತ್ತೆ. ನೋಡಿ, ನೀವು ಈಗ ರೆಸ್ಟ್ ಮಾಡಿ. ಏನೋ ದೇವರು ಗಿರಿಜನ ಹಾಸ್ಪಿಟ್ಲಿಗೆ ನಿಮ್ಮನ್ನು ನೋಡೋಕ್ಕಾದರೂ ಕರ್ಸ್ಕೊಂಡಿದ್ದಾನೆ, ಅದಕ್ಕೆ ಅಷ್ಟಕ್ಕಾದರೂ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತಾರೆ ಕಲಾವತಿ. ಅವಕಾಶ ಮಾಡಿಕೊಟ್ಟಿದ್ದು ದೇವರಲ್ಲ, ನನ್ನ ಮೊಮ್ಮಗ. ಅದಕ್ಕೆ ಅವನ್ನ ಇನ್ನೊಂದು ಸಲ ಮಾತಾಡಿಸ್ಬೇಕು ಅಂತ ಭಯಕ್ಕೆ ಆಗ್ತಿದೆ ಕಣೆ ಕಲಾ ಅಂತಾರೆ ಅಜ್ಜಿ. ಅದಂತೂ ಆಗಲ್ಲ ಅತ್ತೆ. ಭಯ ಇರೋ ಕಡೆ ಭಯಕ್ಕೆ ಚಿಗುರಲೇಬಾರ್ದು. ನೋಡಿ, ನಿಮ್ಮ ಮಕ್ಕಳ ಭಯಕ್ಕಾದರೂ ನಿಮ್ಮ ಆಸೆನ ಮರ್ತ್ಬಿಡಿ ಅತ್ತೆ ಅಂತಾರೆ ಕಲಾವತಿ. ಸರಿ, ಕಡೆ ಪಕ್ಷ ಹೊರಗಡೆ ಆದರೂ ಕೂತ್ಕೋತೀನಿ ಅಂತಾರೆ ಅಜ್ಜಿ. ಅಯ್ಯೋ ಬೇಡ ಅತ್ತೆ, ನೀವು ಹೋಗಿ ಹೊರಗೆ ಕೂತ್ಕೊಳ್ಳೋದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಣಿಸ್ಕೊಳ್ಳೋದು, ನಿಮಗೆ ಅವ್ರ ಜೊತೆ ಮಾತಾಡಬೇಕು ಅನಿಸೋದು, ಇದೆಲ್ಲ ಬೇಡ ಅತ್ತೆ. ನೀವು ಇಲ್ಲಿ ಕೂತ್ಕೊಳ್ಳಿ, ನಿಮಗೆ ಹೋಗಿ ಕಷಾಯ ತರ್ತೀನಿ, ನೀವು ಇಲ್ಲೇ ಕೂತಿರಬೇಕು ಅಂತ ಕಲಾವತಿ ಹೋಗ್ತಾರೆ. ಈಚೆ ನಂದನ್ ಸಿಟ್ಟಿಂದ ಎದ್ದು, ಏನು ಅಂದ್ಕೊಂಡಿದ್ದೀರಾ ನೀವು ನನ್ನ ಬಗ್ಗೆ? ಏನು ತಿಳ್ಕೊಂಡಿದ್ದೀರಾ ನೀವು? ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತೀನಿ ನಿಜ, ಆದರೆ ಮನುಷ್ಯರಿಗಿಂತ ಅಲ್ಲ. ಪ್ರಿಯಾ 26,000 ಖರ್ಚು ಮಾಡಿಸಿದ್ಲು ಅನ್ನೋ ಒಂದೇ ಕಾರಣಕ್ಕೆ ನಾನು ಮಾತು ಬಿಟ್ಟಿಲ್ಲ ಬೀಗ್ರೆ. ಆ ವಿಷಯಕ್ಕೆ ಮುಚ್ಚಿಟ್ಟಿದ್ದಕ್ಕೆ, ಆ ವಿಷಯ ಮನೆಯಲ್ಲಿ ಜಗಳ ಆಡ್ತಾ ಇದ್ರೂ ಅವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಲಲ್ಲ, ಅದಕ್ಕೋಸ್ಕರ ಅವಳು ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಬೀಗ್ರೆ.
ಅವಳು ಮಾಡಿದ ತಪ್ಪು ಅವಳಿಗೆ ಅರಿವಾಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತಿರೋದು. ಇಷ್ಟಕ್ಕೂ ನಿಮ್ಮ ಮಗಳು ಮಾಡಿದ್ದು ಈ ಕೆಲಸದಿಂದ ವಿಷಯ ಎಲ್ಲಿಂದ ಎಲ್ಲಿವರೆಗೆ ಹೋಗಿದೆ ಗೊತ್ತಾ ನಿಮಗೆ? ಇವರಿಗೆ ದುಡ್ಡು ಹೊಂದ್ಸ್ಕೋಸ್ಕರ ವಲ್ಲಭ ಯಾರ್ಯಾರ ಹತ್ರನೂ ಹೋಗಿ ಕೈ ಚಾಚಿದ್ದಾನೆ. ಎಲ್ಲೂ ದುಡ್ಡು ಹುಟ್ಟಿಲ್ಲ ಅಂದಮೇಲೆ ನನ್ನ ಅಕೌಂಟಿಂದ ಅವನ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಈ ವಿಷಯ ಗೊತ್ತಾದ ಮೇಲೆ ನನ್ನ ಮಗನ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗೆ ಹಾಕೋಕ್ಕೆ ನಾನು ತಯಾರಿದ್ದೆ. ಇದೆಲ್ಲ ನಡೀತಾ ಇದ್ದರೂ ಅವಳಿಗೇನು ಗೊತ್ತೇ ಇಲ್ಲ ಅನ್ನೋ ತರಹ ನಿಮ್ಮ ಮಗಳು ಸುಮ್ಮನೆ ಇದ್ಲು. ಇದೆಲ್ಲ ತಪ್ಪಲ್ವಾ ಹೇಳಿ ಬಿಗ್ರೆ? ನೋಡಿ, ನಮ್ಮ ಮನೇಲಿ ಯಾರೇ ತಪ್ಪು ಮಾಡಿದ್ರು ತಿದ್ದಿ ತೀಡೋದು ನಾನು ಹೀಗೇನೆ. ನನಗೆ ಈ ಮನೇಲಿ ನನ್ನ ಮನೆಯವ್ರು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ. ಇನ್ನೊಂದು ಸಲ ನನ್ನ ಹತ್ರ ದುಡ್ಡಿನ ವಿಚಾರ ಮಾತಾಡೋಕ್ಕೆ ಬರಬೇಡಿ. ಅಡಿಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಹೋಗಿರೋದು ಅಡಿಕೆ ಇರ್ಬೋದು, ಆದರೆ ಮುಚ್ಚಿಟ್ಟಿರೋದು ಆನೆ ಎಷ್ಟು ದೊಡ್ಡ ತಪ್ಪು ಅಂತಾರೆ ನಂದನ್. ಅಯ್ಯೋ ಅಣ್ಣ, ನೀವು ಇಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ಅದು ನಮ್ಮ ಯಜಮಾನರು ಬಿಸ್ನೆಸ್ ಮ್ಯಾನ್ ಅಲ್ವಾ, ಅವರಿಗೆ ಈ ತರಹ ಸೂಕ್ಷ್ಮಗಳೆಲ್ಲ ಅಷ್ಟಾಗಿ ಅರ್ಥ ಆಗಲ್ಲ. ಏನೇನೋ ಮಾತಾಡಿ ಎಡ್ವರ್ಟ್ ಮಾಡ್ತಾರೆ ರೀ. ನೋಡಿ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ನೋಡಿ, ಈ ಮಾತನ್ನೆಲ್ಲ ಬಿಟ್ಟು ನೀವು ಇವಾಗ ಮಾಡಬೇಕಾಗಿರೋದು ಇಷ್ಟೇ. ಅಣ್ಣನ ಜೊತೆ ಊಟ ಕೂತು ನಾವಿಬ್ಬರು ಅವರನ್ನು ಸಮಾಧಾನ ಮಾಡಬೇಕು ಅಂತಾರೆ ವೀಣಾ. ನೋಡಿ ಬಿಗ್ರೆ, ನೀವು ಬಂದು ಕೆಲಸ ಆಗಿದ್ದಿದ್ರೆ ಒಳ್ಳೆಯದಾಗಲಿ, ದಯವಿಟ್ಟು ತಾವು ಹೊರಡ್ಬೋದು ಅಂತ ನಮಸ್ಕಾರ ಮಾಡಿ ಗಿರಿಜಾ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಅತ್ತಿಗೆ ನಾವಿನ್ನು ಹೊರಡ್ತೀವಿ ಅಂತ ವೀಣಾ ಪರಮೇಶ್ ಹೋಗ್ತಾರೆ. ಈಚೆ ಕಲಾವತಿ ಕಷಾಯ ಮಾಡ್ಕೊಂಡು ಬಂದು ಅತ್ತೆ ಅತ್ತೆ ಅಂತ ಕರೆದ್ರೆ ಅಜ್ಜಿ ಅಲ್ಲಿರಲ್ಲ. ಎಲ್ಲಿ ಹೋದರು ಅತ್ತೆ ಅತ್ತೆ ಅಂತ ಕಲಾವತಿ ಕರೀತಾ ಎಲ್ಲ ಕಡೆ ಹುಡುಕಿ ಎಲ್ಲಿ ಹೋದರು, ಗಿರಿಜಾ ಮನೆಗೆ ಏನಾದರೂ ಹೋಗಿದ್ರೆ ಎಲ್ಲರೂ ಬರೋ ಮುಂಚೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಕಲಾವತಿ ಡೋರ್ ಹತ್ರ ಹೋಗುವಾಗ ಇಂದಿರಾ ಬಂದು, ಅಕ್ಕ ಬಾಯಿಲಿ ಯಾಕೆ ಆವಾಗಿಂದ ಅತ್ತೆ ಅತ್ತೆ ಅಂತ ಕೂಗ್ತಿದ್ಯಾ? ಅತ್ತೆ ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಏನಕ್ಕ ಅತ್ತೆ ಮನೇಲಿಲ್ವಾ ಅಂತಾಳೆ ಇಂದಿರಾ. ಈಚೆ ಗಿರಿಜಾ ಅಮ್ಮನ ನೋಡಿ, ಅಮ್ಮ ಹೇಗಿದೆಯಮ್ಮ, ಹುಷಾರಾಗಿದೆಯಾ ತಾನೇ ಅಂತಾರೆ. ಹ್ಞೂನಮ್ಮ, ನಾನು ಚೆನ್ನಾಗೇ ಇದ್ದೀನಿ ಅಂತಾರೆ ಅಜ್ಜಿ. ಏನಮ್ಮ ಇದು ಈಗಷ್ಟೇ ಚೇತರಿಸ್ಕೊಂಡಿದ್ಯಾ? ಒಬ್ಬಳೇ ಬೇರೆ ಬಂದಿದ್ಯಾ? ಅತ್ತಿಗೇನೂ ಬಂದಿಲ್ಲ, ಯಾಕಮ್ಮ ಬರೋಕೋದೆ ಅಂತಾರೆ ಗಿರಿಜಾ. ಹೌದು ಅಜ್ಜಿ, ಹುಷಾರಿಲ್ಲದೆ ಇರೋ ಟೈಮಲ್ಲಿ ಯಾಕೆ ರಿಸ್ಕ್ ತಗೊಂಡ್ರಿ? ಇನ್ನೂ 2 ದಿನ ಬಿಟ್ಟು ನಿಮ್ಮ ಮಗಳನ್ನ ನೋಡೋಕೆ ಬರ್ಬೋದಿತ್ತು ಅಲ್ವಾ? ಅತ್ತೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಇಲ್ಲೇ ಇರ್ತಾಯಿದ್ರು ಅಂತಾಳೆ ಮೀನಾ. ಇಲ್ಲ, ನನಗೆ ವಲ್ಲಭನ ನೋಡಬೇಕು ಅಂತ ತುಂಬ ಅನಿಸ್ತಿತ್ತು, ಅದಕ್ಕೆ ಅವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಅಜ್ಜಿ. ಏನು, ವಲ್ಲಭನ ಮಾತಾಡ್ಸ್ಕೊಂಡು ಹೋಗ್ಬೇಕಾ ಅಂತಾರೆ ಗಿರಿಜಾ. ಹೌದು ಕಣೆ, ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಎಷ್ಟೊಂದು ಉಪಕಾರ ಮಾಡಿದ್ದಾನೆ. ಅವನ ಹತ್ರ ಮಾತಾಡ್ದಾಗಿಂದ ಇನ್ನೂ ಅವನನ್ನು ಮಾತಾಡಿಸ್ಬೇಕು ಅನ್ನಿಸ್ತಿದೆ ಗಿರಿಜಾ ಅಂತಾರೆ ಅಜ್ಜಿ. ಅಮ್ಮ, ಅದು ಸಾಧ್ಯನೇ ಇಲ್ಲಮ್ಮ, ನಾವು ಈ ರೀತಿ ಭೇಟಿಯಾಗೋದು ನನಗೆ ಮೀನಾಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲಮ್ಮ. ನಿಮ್ಮ ಅಳಿಯಂದ್ರನ್ನ ಬಿಟ್ಟು ಬೇರೆ ಎಲ್ಲರೂ ಮನೆಯಲ್ಲಿದ್ದಾರೆ. ನೀನು ಇವಾಗ ಒಳಗೆ ಬರ್ತೀನಿ ಅಂದರೆ ಅವರಿಗೆ ವಿಷಯ ಗೊತ್ತಾಗಲ್ವಾ ಅಂತಾರೆ ಗಿರಿಜಾ. ಅತ್ತೆ, ಪ್ರಿಯಾ ಅಕ್ಕನೂ ಮನೇಲೇ ಇದ್ದಾರೆ, ಅವ್ರಿಗೇನಾದರೂ ಗೊತ್ತಾದರೆ ಮಾವಂಗೆ ಹೇಳಿಬಿಡ್ತಾರಷ್ಟೇ ಅಂತಾಳೆ ಮೀನಾ. ಹೌದಮ್ಮ, ನೀನೇನೋ ಅವರು ನಮ್ಮ ಪರ ನಿಂತರು ನಿನ್ನೆ ಅಂತ ಇವತ್ತು ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲಮ್ಮ. ಅವ್ರಿಗೇನಾದರೂ ಗೊತ್ತಾದರೆ ದೊಡ್ಡ ಅನಾಹುತನೇ ಆಗುತ್ತೆ. ಇದು ಆಗದೇ ಇರೋ ವಿಷಯ ಅಮ್ಮ. ಈ ವಿಷಯ ಬಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ, ಯಾರಾದರೂ ನೋಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗಮ್ಮ ಅಂತಾರೆ ಗಿರಿಜಾ. ಏನೇ ಗಿರಿಜಾ, ಇಷ್ಟು ವರ್ಷಗಳಲ್ಲಿ ಮೊಮ್ಮಕ್ಕಳನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಯಾವತ್ತಾದರೂ ಹೇಳಿದ್ದೇನೆ? ಇವತ್ತೇನೋ ವಲ್ಲಭನ ನೋಡಬೇಕು ಅಂತ ಆಸೆ ಆಗ್ತಿದೆ ಕಣೆ ಅಂತಾರೆ ಅಜ್ಜಿ. ಇದೊಂದು ಮಾತ್ರ ನೆರವೇರದೇ ಇರೋ ಆಸೆನಮ್ಮ ಅಂತಾರೆ ಗಿರಿಜಾ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ನಾನು ನನ್ನ ಆಸೆನ ನೆರವೇರಿಸಬೇಕು ಅಷ್ಟೇ ಅಂತಾರೆ ಅಜ್ಜಿ. ಅಯ್ಯೋ ದೇವ್ರೆ, ಮೀನಾ ಏನೇ ಅಮ್ಮ ಹೀಗೆ ಹೇಳ್ತಿದ್ದಾರೆ ಅಂತಾರೆ ಗಿರಿಜಾ. ಅತ್ತೆ, ಪಾಪ ಅಜ್ಜಿ ಇಲ್ಲಿಗೆ ಬರೋದೇ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದು ಸಲ, ಅದರಲ್ಲೂ ನಿನ್ನೆ ಅಷ್ಟೇ ಹಾಸ್ಪಿಟ್ಲಿನಿಂದ ಮನೆಗೆ ಬಂದಿದ್ದಾರೆ. ಅವರು ಇದುವರೆಗೂ ಏನೂ ಕೇಳೇ ಇಲ್ಲ, ಇವಾಗ ಕೇಳ್ತಿದ್ದಾರೆ. ಇಲ್ಲ ಅಂತ ಹೇಳ್ಬೇಡಿ ಅತ್ತೆ ಅಂತಾಳೆ ಮೀನಾ. ಅಲ್ಲ ಕಣೆ, ಅಮ್ಮನ ಹೇಗೆ ವಲ್ಲಭನ ಹತ್ರ ಅಂತ ಗಿರಿಜಾ ಹೇಳುವಾಗ, ಅತ್ತೆ ಏನೋ ಒಂದು ಯೋಚನೆ ಮಾಡೋಣ, ಇವಾಗ ಒಪ್ಕೊಳ್ಳಿ ಅತ್ತೆ ಅಂತಾಳೆ ಮೀನಾ. ನನ್ನ ಮುದ್ದು ಅವಳಿಗೆ ಅರ್ಥ ಆಗಿದ್ದು ನಿಮಗೆ ಅರ್ಥ ಆಗಲ್ವಲ್ಲೇ ಗಿರಿಜಾ? ಮೀನಾ, ನೀನಾದರೂ ನನ್ನ ಮೊಮ್ಮಗನ ತೋರಿಸ್ತೀಯಾ ಅಂತಾರೆ ಅಜ್ಜಿ. ಹ್ಞೂ ಅಜ್ಜಿ. ಅತ್ತೆ, ನಾನು ನಿಮ್ಗೊಂದು ಪ್ಲ್ಯಾನ್ ಹೇಳ್ತೀನಿ, ಆ ಪ್ಲ್ಯಾನ್ ಪ್ರಕಾರ ನೀವು ನಡ್ಕೊಂಡ್ರೆ ಸಾಕು ಅಂತ ಪ್ಲ್ಯಾನ್ನ ಹೇಳ್ತಾಳೆ. ಓಕೆನಾ ಅಂತಾಳೆ. ಸೂಪರ್, ಓಕೆ ಅಂತಾರೆ ಅಜ್ಜಿ. ಹಾಗಾದರೆ ನೀವಿಬ್ಬರು ಇಲ್ಲೇ ನಿಂತಿರಿ, ನಾನು ಹೋಗಿ ಬರ್ತೀನಿ ಅಂತ ಮೀನಾ ಹೋಗ್ತಾಳೆ. ಈಚೆ ಇಂದಿರಾ, ಅಕ್ಕ ನಿನ್ನನ್ನೇ ಕೇಳ್ತಿರೋದು, ಅತ್ತೆ ಎಲ್ಲಿ ಅಂತಾಳೆ ಇಂದಿರಾ. ಅದು ನನಗೂ ಗೊತ್ತಿಲ್ಲ ಇಂದಿರಾ, ಅತ್ತೆಗೆ ಕಷಾಯ ಮಾಡ್ಕೊಂಡು ಬರ್ತೀನಿ, ರೂಮಲ್ಲೇ ಕೂತಿರಿ ಅಂತ ಹೇಳಿದೆ. ನಾನು ಕಷಾಯ ತಗೊಂಡು ಹೋಗಿ ನೋಡಿದರೆ ಅತ್ತೆ ರೂಮಲ್ಲಿ ಇರಲಿಲ್ಲ, ಅದಕ್ಕೆ ಎಲ್ಲೋದ್ರು ಅಂತ ಅಂತಾರೆ ಕಲಾವತಿ. ಸುಮ್ಮನಿರಿ ಅಕ್ಕ, ಇದನ್ನು ನಾನು ನಂಬೇಕಾ? ಅತ್ತೆ ಉಸಿರು ಹೇಳ್ಕೊಂಡ್ರು ನಿಮ್ಮ ಹತ್ರ ಹೇಳ್ತಾರೆ, ಉಸಿರು ಬಿಟ್ಟರು ನಿಮ್ಮ ಹತ್ರ ಹೇಳ್ತಾರೆ. ನೀವಿಬ್ಬರು ಯಾವಾಗಲೂ ಅನ್ಯೋನ್ಯವಾಗಿ ಜೊತೆಯಲ್ಲಿ ಇರ್ತೀರಾ. ಈಗ ಅತ್ತೆ ಎಲ್ಲೋದ್ರು ಅಂತ ಗೊತ್ತಿಲ್ಲ ಅಂತ ಅಂತಿದ್ಯಾ ಅಂತಾಳೆ ಇಂದಿರಾ. ಇಲ್ಲ ಇಂದಿರಾ, ಅದು ಅಂತಾರೆ ಕಲಾವತಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತಾಳೆ ಇಂದಿರಾ. ಏನು ಹೇಳ್ತಿದ್ಯಾ ಅಂತಾರೆ ಕಲಾವತಿ. ನಿನ್ನ ಹಣೆಯಲ್ಲಿ ಬೇವ್ರ್ತಾ ಇದೆ, ಕಣ್ಣಲ್ಲಿ ಭಯ ಕಾಣ್ತಿದೆ, ನಿನ್ನ ದೃಷ್ಟಿ ಒಂದು ಕಡೆ ನಿಲ್ತಿಲ್ಲ
ಮಾತಲ್ಲಿ ಸ್ಪಷ್ಟತೆ ಇಲ್ಲ. ಸಾಮಾನ್ಯವಾಗಿ ಇಂಥ ಸಿಂಪ್ಟಮ್ಸ್ ಎಲ್ಲ ಯಾರಿಗಿರುತ್ತೆ ಹೇಳು? ಏನಾದರೂ ವಿಷಯ ಮುಚ್ಚಿಟ್ಟಿರೋರಿಗೆ, ಏನಾದರೂ ಸುಳ್ಳು ಹೇಳಿ ಸಿಕ್ಕಾಕೊಳ್ತಾರಲ್ಲ ಅವರಿಗೆ ಇರುತ್ತೆ ಅಂತಾಳೆ ಇಂದಿರಾ. ಏನು ನಿಮ್ಮ ಮಾತಿನ ಅರ್ಥ ಅಂತಾರೆ ಕಲಾವತಿ. ಮತ್ತೆ ಅತ್ತೆ ಏನಾದರೂ ಗಿರಿಜಾನ ನೋಡಬೇಕು ಅಂತ ಆಸೆ ಪಟ್ರ ಅಕ್ಕ? ಅದಕ್ಕೆ ನೀನು ಪ್ಲ್ಯಾನ್ ಮಾಡಿ ಅವರನ್ನು ಕಳಿಸ್ಕೊಟ್ಟೆ ಅಕ್ಕ. ಈ ಮನೇಲಿ ನಾವು ಹೊರಗಿತ್ತಿರ್ತಾರ ಇದ್ದೀವ, ಸ್ವಂತ ಅಕ್ಕ ತಂಗಿ ಥರ ಇದ್ದೀವಿ. ನನ್ನ ಹತ್ರ ನಿಜ ಹೇಳಕ್ಕ ಅಂತಾಳೆ ಇಂದಿರಾ. ನೀನು ನನ್ನ ಹತ್ರ ಬಾಯಿ ಬಿಡ್ಸೋಕ್ಕೆ ನೋಡ್ತಿದ್ಯಾ ಅಂತ ಗೊತ್ತು, ಆದರೆ ನಾನೊಂದು ಸತ್ಯ ಹೇಳ. ನಿನ್ನೆ ಗಿರಿಜಾ ಹಾಸ್ಪಿಟ್ಲಿಗೆ ಬರ್ತಾಳೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ಅವಳು ಬಂದಳು, ಅತ್ತೆನ ಮಾತಾಡಿಸಿದ್ಲು, ಹೋದ್ಲು ಅಷ್ಟೇ. ಈಗಲೂ ಅಷ್ಟೇ, ಅತ್ತೆನ ನಾನು ಎಲ್ಲಿಗೂ ಕಳಿಸಿಲ್ಲ. ಆದರೆ ನೀನು ನಿಮ್ಮದೇ ಆದ ಕಲ್ಪನೆ ಲೋಕದಲ್ಲಿ ಚಿತ್ರಗಳನ್ನು ಬಿಡಿಸಿಕೊಂಡು ಆಕಾರನ ಕೊಟ್ಟು ಜೀವ ತುಂಬಿ ಕಾರ್ಯರೂಪಕ್ಕೆ ತರಬೇಡ ಅಂತಾರೆ ಕಲಾವತಿ. ಅಕ್ಕ, ನಾನು ಇವಾಗ ಏನು ಕೇಳಬಾರ್ದನ್ನ ಕೇಳಿದೆ ಅಂತ ನೀನು ಇಷ್ಟೊಂದು ಕೂಗ್ತಿದ್ಯಾ? ಆಯ್ತು ಬಿಡು. ಆದರೆ ಅಕ್ಕ, ನಾವಿರೋದು ಕೆಟ್ಟ ಸಮಾಜದಲ್ಲಿ. ಎಷ್ಟು ಬದುಕಿದ್ರು ಒಂದು ಸಲ ಕಳ್ತನ ಮಾಡಿದರೆ ಸಾಕು, ಸಮಾಜ ಕಳ್ಳ ಅಂತ ಹಣೆಪಟ್ಟಿ ಕಟ್ಟುತ್ತೆ. ವೆರಿ ಬ್ಯಾಡ್. ಈಗ ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನೆ ಗಿರಿಜಾ ಹಾಸ್ಪಿಟ್ಲಿಗೆ ಬರೋ ವಿಷಯ ನಿನಗೆ ಗೊತ್ತಿರಲಿಲ್ಲ, ಓಕೆ. ಆಮೇಲೆ ನಮ್ಮ ಯಜಮಾನ್ರನ್ನ ಮತ್ತು ಬಾವ ಹಾಸ್ಪಿಟ್ಲಿಗೆ ಬಂದು ಯಾರು ಬಂದಿದ್ರು ಅಂತ ಕೇಳಿದಾಗ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ರು ಅಂತ ಹೇಳಿದೆ. ಯಾಕೆ ಆ ಥರ ಸುಳ್ಳು ಹೇಳಿದೆ? ನೀನು ತುಂಬ ಒಳ್ಳೆಯವಳೆ ಅಕ್ಕ. ನೀನು ಒಂದು ಸಲ ಸುಳ್ಳು ಹೇಳಿದ ಮೇಲೆ ಮುಗೀತು. ನೀನು ನನ್ನ ದೃಷ್ಟಿಲಿ ಸುಳ್ಳಿನೇ. ಸಾಲದಕ್ಕೆ ಅವತ್ತು ಅಮೂಲ್ಯ ಮದುವೆ ಟೈಮಲ್ಲಿ ನೀನು ಅತ್ತೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಹೋಗಿ ಗಿರಿಜಾನ ಮೀಟ್ ಮಾಡ್ಕೊಂಡು ಬಂದ್ರಲ್ಲ, ಅದನ್ನು ನಾನಿನ್ನೂ ಮರ್ತಿಲ್ಲ ಅಕ್ಕ. ಈಗ ಅತ್ತೆಗೆ ಹುಷಾರಿಲ್ಲ, ಅತ್ತೆಗೆ ಮಗಳನ್ನು ನೋಡಬೇಕು ಅನ್ನಿಸ್ತೇನೋ, ಅದಕ್ಕೆ ನೀನು ಅವರನ್ನು ಅಲ್ಲಿಗೆ ಕಳಿಸ್ದೇನೋ ಅಂತ ಅಂದ್ಕೊಂಡೆ ಅಷ್ಟೇ. ರಿಲ್ಯಾಕ್ಸ್ ಅಕ್ಕ ಅಂತಾಳೆ ಇಂದಿರಾ. ಈಚೆ ಪ್ರಿಯಾ ಕಿಚನಲ್ಲಿರ್ತಾಳೆ. ಮೀನಾ ಬಂದು, ಪ್ರಿಯಾ ಅಕ್ಕ ಏನು ಮಾಡ್ತಿದ್ದೀರಾ ಅಂತಾಳೆ. ಅಡುಗೆಗೆ ರೆಡಿ ಮಾಡ್ಕೋತಿದ್ದೀನಿ ಅಂತಾಳೆ ಪ್ರಿಯಾ. ಹೌದಾ ಅಂತಾಳೆ ಮೀನಾ. ಅವರೇ ಏನಾದರೂ ಬೇಕಿತ್ತಾ ಅಂತಾಳೆ ಪ್ರಿಯಾ. ಏನು ಬೇಡ ಪ್ರಿಯಾ ಅಕ್ಕ, ಎಷ್ಟೇ ತಿಪ್ರಲಾಕ ಹೊಡೆದ್ರು ಅತ್ತೆ ನಿಮ್ಮ ಹತ್ರ ಮಾತಾಡ್ತಿಲ್ಲ. ನನಗೂ ಅಷ್ಟೇ, ಏನೂ ಪ್ಲ್ಯಾನ್ ಹೊಳಿತಿಲ್ಲ. ನಿಮ್ಗೇನಾದರೂ ಪ್ಲ್ಯಾನ್ ಹೊಳಿತಾ ಅಂತಾಳೆ ಮೀನಾ. ಇಲ್ಲ ಮೀನಾ ಅವರೇ, ಅತ್ತೆ ಮಾವ ನಮ್ಮ ಯಜಮಾನ್ರು ಯಾರೂ ನನ್ನ ಜೊತೆ ಮಾತಾಡ್ತಿಲ್ಲ. ಯೋಚನೆ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತಾಳೆ ಪ್ರಿಯಾ ಅಕ್ಕ, ಯೋಚನೆ ಮಾಡಬೇಡಿ, ಏನಾದರೂ ಒಂದು ದಾರಿ ಹುಡ್ಕೋಣ. ಒಂದು ಕೆಲಸ ಮಾಡಿ ಪ್ರಿಯಕ್ಕ, ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳಿ. ದೇವರಿಗೆ, ಅತ್ತೆಗೆ, ಮಾವಂಗೆ, ಗಂಡಂಗೆ, ಕೇಶವ ಅವರಿಗೆ, ವಲ್ಲಭ ಅವರಿಗೆ, ಮೀನಾ ಅವರಿಗೆ, ಅಮ್ಮ ಅವರಿಗೆ, ಚಿಕ್ಕಪ್ಪ ಹಂಗೆ, ರಕ್ಷಂಗೆ, ಇವ್ರು ಯಾರಿಗೂ ನೋವು ಮಾಡದೇ ಇರೋ ತರಹ ಮಾಡಪ್ಪ ಅಂತ ಬೇಡ್ಕೊಳ್ಳಿ ಅಂತಾಳೆ ಮೀನಾ. ಬೇಡ್ಕೋಬೇಕಾ ಅಂತಾಳೆ ಪ್ರಿಯಾ. ಹ್ಞೂ ಪ್ರಿಯಕ್ಕ, ಈ ಥರ ಕಣ್ಮುಚ್ಚಿ ಕೈ ಮುಗ್ದು ಬೇಡ್ಕೊಂಡ್ರೆ ದೇವ್ರು ದಾರಿ ತೋರಿಸ್ತಾನೆ. ದೊಡ್ಡವ್ರು ಹೇಳಿಲ್ವಾ, ಏನಾದರೂ ಕಷ್ಟ ಬಂದರೆ ದೇವ್ರ ಮೊರೆ ಹೋಗುವಂತ ಅಂತಾಳೆ ಮೀನಾ. ಸರಿ ಅಂತ ಪ್ರಿಯಾ ಬೇಡ್ಕೊಳ್ಳುವಾಗ ಮೀನಾ ಕಿಚನಲ್ಲಿರೋ ಗಂಟೆನ ಬಡಿತಾಳೆ. ಅಮ್ಮ ಮೀನಾ ಹೇಳಿದ ಹಾಗೆ ಗಂಟೆ ಹೊಡೆದ್ಲು, ಸನ್ನೆ ಮಾಡಿದಾಳೆ. ನೀನು ಸದ್ದು ಮಾಡದೆ ಒಳಗಡೆ ಬರಬೇಕು ಅಂತಾರೆ ಗಿರಿಜಾ. ಮೀನಾ ಅವರೇ, ದೇವರು ನನಗೆ ಅಸ್ತು ಅಂದ, ಕಣ್ಬಿಡ್ಲಾ ಅಂತಾಳೆ ಪ್ರಿಯಾ. ಅಯ್ಯಯ್ಯೋ ಪ್ರಿಯಕ್ಕ, ಒಂದು 5 ನಿಮಿಷ. ದೇವರು ಆಕಾಶದಿಂದ ಅಸ್ತು ಅಂದಿರೋದಲ್ವಾ, ಆ ವರ ಭೂಮಿಗೆ ಬಂದು ತಲುಪೋಕ್ಕೆ ಮಿನಿಮಮ್ ಅಂದರೂ 5 ನಿಮಿಷ ಆಗುತ್ತೆ. 5 ನಿಮಿಷ ಸುಮ್ಮನೆ ನಿಂತ್ಕೊಳ್ಳಮ್ಮ ಅಂತ 5 ನಿಮಿಷ ಸುಮ್ಮನೆ ನಿಂತ್ಕೊಳ್ಳಿ ಪ್ರಿಯಕ್ಕ. ಈಗ ಉತ್ತರ ದಿಕ್ಕಿಗೆ ನಿಂತ್ಕೊಂಡು ಬೇಡ್ಕೊಂಡಿದ್ದೀರಾ, ಈಗ ದಕ್ಷಿಣ ದಿಕ್ಕಿಗೆ ನಿಂತ್ಕೊಂಡು ಸೇಮ್ ಹಾಗೆ ಬೇಡ್ಕೊಳ್ಳಿ ಅಂತಾಳೆ ಮೀನಾ. ಈಚೆ ಗಿರಿಜಾ ಅಜ್ಜಿ ಜೊತೆ ಬರ್ತಾರೆ. ಹೋಗಿ ಅಂತ ಮೀನಾ ಅವರನ್ನು ಆಚೆ ಕಳಿಸಿ, ಪ್ರಿಯಕ್ಕ ಸಾಕು ಇವಾಗ ಕಣ್ಬಿಡಿ ಪ್ರಿಯಕ್ಕ. ಇನ್ನೊಂದು ಐಡಿಯಾ ಏನು ಮಾಡಿ ಅಂದರೆ, ಅತ್ತೆಗೆ ಇಂಪ್ರೆಸ್ ಆಗೋ ಥರ ಒಂದು ಕೆಲಸ ಮಾಡಿ. ಅತ್ತೆಗೆ ಅವ್ರ ಅಮ್ಮ ಅಂದರೆ ತುಂಬ ಇಷ್ಟ, ಅವರನ್ನು ಮೀಟ್ ಮಾಡಿಸೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಅಂತಾಳೆ ಮೀನಾ. ಏನು, ಅಜ್ಜಿನ ಮೀಟ್ ಮಾಡಿಸ್ಬೇಕಾ ಅಂತಾಳೆ ಪ್ರಿಯಾ. ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಪ್ರಿಯಕ್ಕ, ನೀವು ಆ ಥರ ಮಾಡಿದರೆ ಅತ್ತೆ ಮನಸ್ಸು ಕರಗುತ್ತೆ ಅಂತಾಳೆ ಮೀನಾ. ಸರಿ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂತಾಳೆ ಪ್ರಿಯಾ. ಅಯ್ಯಯ್ಯೋ, ಎಷ್ಟು ಜೋರಾಗಿ ಗುಡುಗು ಸಿಡ್ಲು ಎಲ್ಲ ಬರ್ತಿದೆ, ಕೇಳಿಸ್ತಿಲ್ವಾ ಅಂತಾಳೆ ಮೀನಾ. ಎಲ್ಲಿ ಅಂತಾಳೆ ಪ್ರಿಯಾ. ನನಗೆ ಕೇಳಿಸ್ತಿದೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಗೊತ್ತೇ ಆಗೋದಿಲ್ಲ. ಟೆರೇಸ್ ಮೇಲೆ ಬಟ್ಟೆ ಒಣ ಹಾಕಿದ್ದೆ, ನಾನೇ ತರೋಣ ಅಂತ ಇದ್ದೆ, ತುಂಬ ಕಾಲು ನೋವು ಪ್ರಿಯಕ್ಕ, ಹೋಗಿ ತರ್ತೀರಾ ಅಂತಾಳೆ ಮೀನಾ. ಅವರೇ, ನೀವು ಫಸ್ಟ್ ಬನ್ನಿ, ಕಾಲಿಗೆ ಮುಲಾಮ್ ಹಚ್ಕೊಡ್ತೀನಿ ಅಂತಾಳೆ ಪ್ರಿಯಕ್ಕ. ಮುಲಾಮು ನಾನೇ ಹಚ್ಕೋತೀನಿ, ನೀವು ಹೋಗಿ ಬಟ್ಟೆ ತಗೊಂಡು ನಿಧಾನಕ್ಕೆ ಬನ್ನಿ. ಸದ್ಯ ಪ್ರಿಯಕ್ಕನ ಕಳಿಸಿದ್ದಾಯ್ತು, ಅಜ್ಜಿ ಇಲ್ಲಿಂದ ವಾಪಸ್ ಹೋಗೋವರೆಗೂ ಮೇಂಟೈನ್ ಮಾಡಬೇಕು ಅಷ್ಟೇ ಅಂತ ಮೀನಾ ನೋಡ್ತಿರ್ತಾಳೆ. ಈಚೆ ಅಜ್ಜಿ ವಲ್ಲಭಂಗೆ ಮೊಮ್ಮಗನೇ ಅಂತ ಕರೀತಾರೆ. ಆಗ ವಲ್ಲಭ ಖುಷಿಯಿಂದ ನೋಡಿ ತಪ್ಕೋತಾನೆ. ನಂತರ ಅಜ್ಜಿ ಜೊತೆ ಹಾಲ್ಗೆ ಬರ್ತಾನೆ. ಅಯ್ಯೋ ಅಜ್ಜಿ ಅಂತ ಅಜ್ಜಿನ ತಪ್ಕೋತಾಳೆ ಅಮೂಲ್ಯ. ಮಾಧವ, ಕೇಶವ ಎಲ್ಲರೂ ಪ್ರೀತಿಯಿಂದ ಅವರನ್ನು ಸೋಫಾ ಮೇಲೆ ಕೂರಿಸ್ಕೊಂಡು, ಅಜ್ಜಿ ಅಷ್ಟಕ್ಕೂ ನೀನು ಇಲ್ಲಿ ಹೇಗೆ ಬಂದೆ, ಮನೇಲಿ ಯಾರೂ ಇಲ್ವಾ ಅಂತಾಳೆ ಅಮೂಲ್ಯ. ಇದ್ದರು, ಎಲ್ಲರೂ ನನಗೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಬಂದುಬಿಟ್ಟೆ ಅಂತಾರೆ ಅಜ್ಜಿ. ಆಗ ಪ್ರಿಯಾ ಬಂದು ಅಜ್ಜಿನ ಶಾಕ್ನಿಂದ ನೋಡಿ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.